ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಇವಾಗಲೇ ನೋಡಿರ್ಬೋದು, ಕಳಪೆ ಯಾರಂತಾಗಿರ್ಬೋದು, ಉತ್ತಮ ಯಾರಂತಾಗಿರ್ಬೋದು, ಕ್ಯಾಪ್ಟನ್ ಯಾರಂತಾಗಿರ್ಬೋದು. ಅಷ್ಟೇ ಅಲ್ಲದೆ ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರ ಕಳಪೆನ ಈ ವಾರ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರದ ಕಳಪೆ ಎಲ್ಲ ಕಡೆ ತುಂಬಾ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರದ ಕಳಪೆ ಬಂದರೆ ತ್ರಿವಿಕ್ರಮ್ ಅವರಿಗೆ ಎಲ್ಲ ಕಡೆ, ಎಲ್ಲ ಕಾಮೆಂಟ್ ಬಾಕ್ಸ್ಗಾಗಿರ್ಬೋದು, ಎಲ್ಲ ಕಡೆ ಪೋಸ್ಟ್ಗಳಿಗಾಗಿರ್ಬೋದು ತ್ರಿವಿಕ್ರಮ್ ಅವ್ರದ್ದು ಕಳಪೆ ವಿಷಯನೇ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರು ಅಷ್ಟು ಕೆಟ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಶಿಶಿರ್ ಅವ್ರು ಹೇಳ್ತಾರೆ, ಈ ವಾರ ತುಂಬ ಲೋ ಇತ್ತು, ನೀವೆಲ್ಲೂ ಇದು ಮಾಡಲಿಲ್ಲ ಅಂತ ಇದು ಕೊಟ್ಟಿದ್ದಾರೆ ಶಿಶಿರ್ ಅವರು ತ್ರಿವಿಕ್ರಮ್ ಅವರಿಗೆ. ಆದರೆ ಕಮೆಂಟ್ ಬಾಕ್ಸಲ್ಲಿ ಅವ್ರು ಕಮೆಂಟ್ ಓದಿದೆ, ನನಗೆ ಇದು ಓದಾಗ ಹೌದಲ್ಲ ಎಷ್ಟು ನಿಜ ಅಲ್ಲ ಅನಿಸ್ತು. ಏನಪ್ಪ ಅಂತಂದರೆ, ಶಿಶಿರ್ ಅವ್ರು ಆಡಿರೋದು ಈ ವಾರ ಎಷ್ಟು ಗೇಮು ಆಡಿರೋದು, ಒಂದು ಗೇಮು ಶಿಶಿರ್ ಅವರು. ತ್ರಿವಿಕ್ರಮ್ ಆಡಿರೋದು ಒಂದು ಗೇಮ್. ಆದರೆ ತ್ರಿವಿಕ್ರಮ್ ತಮ್ಮ ಭಾಗ ಬೆಸ್ಟ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಯಾವುದು ಅಂತಂದರೆ, ಹಿಂಗೆ ಬಾಲಿಂಗ್ ನೋಡಿರ್ಬೋದು, ಅವ್ರು ಎಷ್ಟು ಫಾಸ್ಟಾಗಿ ಆಡಿ ಮುಗಿಸಿದ್ರು, ಅರ್ಧ ಅವ್ರದ್ದು ಇನ್ವಾಲ್ವ್ಮೆಂಟ್ ಇತ್ತು. ಅಷ್ಟೇ ಅಲ್ಲದೆ ಸ್ಟಾರ್ಟಿಂಗು ಪ್ರತಾಪ್ ಅವರು ಬಂದು ನಾಮಿನೇಷನ್ ಟಾಸ್ಕ್ ಅಂತ ಕೊಡ್ತಾರೆ. ವಾರದ ಆರಂಭದಲ್ಲಿ ನಾಮಿನೇಷನ್ ಟಾಸ್ಕ್ ಅಂತ ನಡೆಸ್ತಾರೆ. ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಆ ಸ್ಪರ್ಧಿಗಳು ಆಡಿರೋಂಥ ಬೆಸ್ಟ್ ಆಟವನ್ನು ಟಾಸ್ಕ್ ತೊಗೊಂಡು ಈ ಕಂಟೆಸ್ಟೆಂಟ್ಗೆ ನಾಮಿನೇಷನ್ ಪ್ರಕ್ರಿಯೆ ಮಾಡೋಕ್ಕೆ ಕೊಡ್ತಾರೆ. ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೀವು ನೋಡಿರ್ಬೋದು, ಫಸ್ಟ್ ಪ್ರತಾಪ್ ಅವರು ಬರ್ತಾರೆ. ಪ್ರತಾಪ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಬಲೂನ್ ಒಳಗೆ ಅವರು ನಾಮಿನೇಷನ್ ಟಿಕೆಟ್ ಹುಡುಕ್ಬೇಕಂತ ಹೇಳಿ. ಆಗ ಪ್ರತಾಪ್ ಅವ್ರು ಸೆಲೆಕ್ಟ್ ಮಾಡ್ತಾರೆ ಶಿಶಿರ್, ರಜತ್ ಹಾಗೂ ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ನಾಮಿನೇಷನ್ ಪಾಸ್ ಏನು ಯಾರಿಗೆ ಸಿಕ್ಕಿತ್ತು, ಯಾರು ಗೆದ್ದಿದ್ರು ಆ ಟಾಸ್ಕ್ನಲ್ಲಿ, ಶಿಶಿರ್ ಅವ್ರು ಗೆದ್ದಿದ್ರ, ರಜತ್ ಅವ್ರು ಗೆದ್ದಿದ್ರ, ಒಂದಲ್ಲ ಎರಡು ನಾಮಿನೇಷನ್ ಟಿಕೆಟ್ ಹುಡುಕಿದ್ದು ಅಂದರೆ ಅದು ಬಂದು ತ್ರಿವಿಕ್ರಮ್ ಅವ್ರು ಕಳೆದೋಗಿದ್ದಾರೆ. ಅವ್ರು ಲೋ ಆಗಿದ್ದಾರೆ ಈ ವಾರ. ನನಗೆ ಅನಿಸಿದ ಮಟ್ಟಿಗೆ ಶಿಶಿರ್ ಆಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಹಾಗೆ ಧನ್ರಾಜ್ ಇತ್ತೀಚೆಗೆ ಯಾಕೋ ತುಂಬ ತ್ರಿವಿಕ್ರಮ್ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಇನ್ನು ಕೂತ್ಕೊಂಡು ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಾರೆ. ಹಂಗೆ ನೋಡಿ ತ್ರಿವಿಕ್ರಮ್ ಅವ್ರು ಎಲ್ಲೂ ಧನ್ರಾಜ್ ಅವ್ರ ಬಗ್ಗೆ ಮಾತಾಡಿಲ್ಲ. ಧನ್ರಾಜ್ ಮಾತ್ರ ಅಗ್ಲಕ್ಕೆ ಹಿಂದ್ಗಡೆ ಕುತ್ಕೊಂತಾರೆ, ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ತ್ರಿವಿಕ್ರಮ್ ಅವ್ರು ಹಂಗೆ, ತ್ರಿವಿಕ್ರಮ್ ಅವರು ಹೊರಗೆ ಕಾಣಿಸ್ಕೊಂಡು ಒಳಗೆ ಹಂಗಿಲ್ಲ ಅನ್ನೋಂಗೆ ಅಗ್ಲದ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬೋದು ಧನ್ರಾಜ್ ಅವರು. ಇದು ಯಾಕಂತ ನೀವು ಗೊತ್ತಾಗ್ತಿಲ್ಲ, ನಿಮಗೇನು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಮೋಕ್ಷಿತ, ಐಶ್ವರ್ಯ, ಶಿಶಿರ್, ಧನ್ರಾಜ್ ಇವ್ರು 4 ಜನ ಅಗ್ಲ ಕುತ್ಕೊಂತಾರೆ, ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅಗ್ಲೆಲ್ಲ ಕುತ್ಕೊಂತಾರೆ, ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ನಾವೇನು ಮಾಡಿಲ್ಲ ಅಂದಂಗೆ ಮಾತಾಡ್ತಾರೆ. ಇವ್ರದ್ದು ಯಾಕೆ ಇವ್ರು ತ್ರಿವಿಕ್ರಮ್ ಹಿಂದೆ ಬಿದ್ದಿದ್ರು ಅಂತ ನನಗಂತೂ ಗೊತ್ತಿಲ್ಲ. ವಾರ ಕಳಪೆ ಪರ್ಫಾರ್ಮೆನ್ಸ್ ಅಂತ ತ್ರಿವಿಕ್ರಮ್ ಅವ್ರು ಕೊಟ್ಟಿಲ್ಲ. ತಮ್ಮ ಟೀಮಿಗೆ ಯಾವ ಸಪೋರ್ಟ್ ಬೇಕಂತ ನೀವು ಲಾಸ್ಟ್ ಎಕ್ಸಾಂಪಲ್ ತೊಗೊಬೋದು. ಅವ್ರು ಬಾಲ್ ಇದು ಮಾಡೋದ್ರಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಅವ್ರ ಟೀಮಿಗೆ ತ್ರಿವಿಕ್ರಮ್ ಅವರು. ಹಿಂಗೆ ಮಾಡಿರಿ ಅಂತ ಅವ್ರು ಕೊಟ್ಟರೆ ಟಾಸ್ಕ್ಗಳಂತ ಅವ್ರು ನೀಟಾಗಿ ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾರೆ. ಎಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅವ್ರು ಎಲ್ಲ ಕಡೆಯೂ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಶಿಶಿರ್ ಅವರು ಆಡಿರೋ ಒಂದಾಟನ ತೊಗೊಂಡು ಇವ್ರು ನಾನು ಚೆನ್ನಾಗಿ ಆಡಿದ್ದೀನಿ, ನೀವು ವಾರ ಲೋ ಇದ್ದೀರ ಅಂತ ಹೇಳೋ ಇದು ಇಲ್ಲ ಅಂದ್ಕೊತೀನಿ ನಾನು. ಯಾಕಂದರೆ ಶಿಶಿರ್ ಅವರು ಆಡಿರೋದು ಈ ವಾರ ಒಂದಾಟ. ತ್ರಿವಿಕ್ರಮ್ ಅವರು ನಾಮಿನೇಷನ್ ಪಾಸ್ ತೆಗೆದಿದ್ದಾರೆ. ಇನ್ನೊಂದು ಗೇಮಲ್ಲಿ ತಮ್ಮ ಟಾಸ್ಕ್ ಮುಗಿಸ್ಕೊಂಡು ಬೇರೆಯವ್ರು ಮಾಡಿಲ್ಲ ಅಂತಂದ್ರೆ ಅದಕ್ಕೆ ತ್ರಿವಿಕ್ರಮ್ ಹೆಂಗೆ ಕಾರಣ ಆಗ್ತಾರೆ, ಇಲ್ಲಾಂದ್ರೆ ಆ ಟೀಮ್ ಕ್ಯಾಪ್ಟನ್ ಕಾರಣ ಆಗ್ತಾರೆ. ಅದಕ್ಕೆ ಬಂದು ಅವ್ರಿಗೆ ಟಾಸ್ಕ್ ಕೊಟ್ಟಿಲ್ಲ, ಅವ್ರು ಆಡಿಲ್ಲ. ಅವ್ರು ಕೊಟ್ಟಿರೋ ಟಾಸ್ಕ್ ಅವ್ರು ನೀಟಾಗಿ ಕಂಪ್ಲೀಟ್ ಮಾಡಿ ಮುಗಿಸಿದ್ದಾರೆ. ಅವ್ರದ್ದು ಬಾಲ್ನ ನೋಡ್ರಿ, ಅವ್ರು ಫಸ್ಟ್ ಮಾಡಿ ಮುಗಿಸಿದ್ರು. ಆ ನಂತರ ಗೌತಮಿ ಹಾಗೂ ಈ ಕಡೆ ಸೈಡ್ ಐಶ್ವರ್ಯ ಟಾಸ್ಕ್ನ ತುಂಬ ಲೇಟಾಗಿ ಮಾಡಿ ತೊಗೊಂಡು ಅದನ್ನು ಬಿಗ್ ಬಾಸ್ ಆ ಟಾಸ್ಕ್ನ ಮತ್ತೆ ಇದು ಮಾಡಿದರು, ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಿದರು. ನನಗೆ ಏನಿಸ್ತಪ್ಪ ಅಂತ ಇತ್ತೀಚೆಗೆ ನೀವು ನೋಡ್ಬೋದು, ಶಿಶಿರ್ ಆಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಹಾಗೆ ಐಶ್ವರ್ಯ ಆಗಿರ್ಬೋದು, ಧನ್ರಾಜ್ ಅವರು, ಇವ್ರು 4 ಜನ ಕುತ್ಕೊಂಡು ಇವ್ರನ್ನ ಬರೀ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ಕೊಂಡು ಕುಂತಿರ್ತಾರೆ. ಅದೇ ರೀತಿ ಈ ವಾರ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಂದು ಸುದೀಪ್ ಬರಬೇಕಿಗಾಗಿ ಕಾಯ್ತಿದ್ದೀನಿ ಇದ್ರ ಬಗ್ಗೆ, ಕಳಪೆ ಬಗ್ಗೆ. ನಿಮಗೆ ಈ ವಾರ ಕಳಪೆ ಬಗ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಾರದ ಕ್ಯಾಪ್ಟನ್ ಸುರೇಶ್ ಅಣ್ಣ ಅವರಾಗಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.